ಬಿಜೆಪಿಯಲ್ಲಿ ಮ್ಯಾರಥಾನ್ ಸಭೆ ಆರಂಭವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಇವತ್ತು ನಡೆಯುವಂತಹ ಸಭೆಯಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳ ಚರ್ಚೆ ಆಗುತ್ತೆ ಅನ್ನೋದು ಕುತೂಹಲವನ್ನ ಹೆಚ್ಚು ಮಾಡಿದೆ. ನೋಡಿ, ಉಸ್ತುವಾರಿ ರಾಧಾ ಮೋಹನ್ ದಾಸ್ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಸಭೆ ಕೂಡ ಆರಂಭ ಆಗಿದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ಬಹಳ ಮುಖ್ಯವಾಗಿ ಕೆಲವೊಂದು ಪ್ರಮುಖ ವಿಚಾರಗಳ ಚರ್ಚೆ ಅನ್ನೋದು ಬಹಳ ಕುತೂಹಲವನ್ನ ಹೆಚ್ಚು ಮಾಡಿದೆ. ಬಿಜೆಪಿಯಲ್ಲಿ ಮ್ಯಾರಥಾನ್ ಸಭೆ ಆರಂಭವಾಗಿದೆ. ಉಸ್ತುವಾರಿ ರಾಧಾ ಮೋಹನ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಸಂಜೆ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಅದಕ್ಕೂ ಪೂರ್ವದಲ್ಲಿ ಬೆಂಗಳೂರಿನಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಸಭೆ ಆರಂಭವಾಗಿದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲೇ ನಡೀತಾ ಇರುವಂತಹ ಸಭೆ ಇದು. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ಬಿಜೆಪಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಭಾಗಿಯಾಗಿದ್ದಾರೆ. ಸದಸ್ಯತ್ವ ಅಭಿಯಾನದ ರಾಜ್ಯ ಉಸ್ತುವಾರಿ ಪೊನ್ನು ರಾಧಾಕೃಷ್ಣನ್, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಇನ್ನು ಅರವಿಂದ ಬೆಲ್ಲದ್, ಚಲವಾದಿ ನಾರಾಯಣ ಸ್ವಾಮಿ, ಜನಾರ್ದನ್ ರೆಡ್ಡಿ ಸೇರಿದಂತೆ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು ಭಾಗಿಯಾಗಿದ್ದಾರೆ. ಆರಂಭಿಕ ಹಂತದಲ್ಲಿ ಸದಸ್ಯತ್ವ ನೋಂದಣಿ ಮತ್ತು ಸಾಂಸ್ಥಿಕ ಚುನಾವಣೆ ಕುರಿತಂತೆ ಈ ಸಭೆ ನಡೀತಾ ಇದೆ. ರೈಟ್, ಸಭೆಗೆ ಗೈರಾಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಭಿನ್ನರಪಡೆಯ ಬಿಪಿ ಹರೀಶ್ ಹಾಗೂ ಚಂದ್ರಪ್ಪ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಏನಾಯ್ತು ಅನ್ನುವಂಥ ಇನ್ಫಾರ್ಮೇಶನ್ ಬೇಕಲ್ಲ, ಹಾಗಾಗಿ ಕೆಲವರು ಬಂದಿಲ್ಲ, ಕೆಲವರು ಬಂದಿದ್ದಾರೆ ಅನ್ನುವಂಥ ಸಿಚುವೇಶನ್. ಯಾರು? ಭಿನ್ನರ ಬಳಗದಿಂದ. ನೋಡಿ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಗೆ ಗೈರ್ ಯಾರು? ರೆಬಲ್ ನಾಯಕರು ಅಂತ ಕರೆಸ್ಕೊಳ್ತಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್, ಹಾಗೇನೆ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್ ಮತ್ತು ಚಂದ್ರಪ್ಪ ಭಿನ್ನರ ಬಳಗದಲ್ಲೇ ಕಾಣಿಸ್ಕೊಂಡವರು ಹಾಜರಾಗಿದ್ದಾರೆ. ಸೊ ನೋಡ್ತಾ ಇದ್ದೀರಿ, ಬಿಜೆಪಿಯ ಮ್ಯಾರಥಾನ್ ಸಭೆಗಳು ಆರಂಭವಾಗಿದ್ದಾವೆ. ಹಲವು ಬಿಜೆಪಿಯ ಹಿರಿಯ ನಾಯಕರು ಭಾಗಿಯಾಗಿದ್ದಾರೆ. ಪಕ್ಷದ ಸದಸ್ಯತ್ವ ನೋಂದಣಿ ಮತ್ತು ಸಾಂಸ್ಥಿಕ ಚುನಾವಣೆಯ ಕುರಿತಂತೆ ಇಲ್ಲಿ ಚರ್ಚೆಗಳು ನಡೀತವೆ. ಸಂಜೆ 7 ಗಂಟೆಗೆ ಕೋರ್ ಕಮಿಟಿ ಸಭೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಇಲ್ಲಿ ನೋಡಿ, ಬಿಜೆಪಿ ಅಂದ ಸಂದರ್ಭದಲ್ಲಿ ಆಂತರಿಕವಾಗಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅದನ್ನು ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಸಭೆ ಹೆಂಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಕಾದು ನೋಡಬೇಕಾಗಿದೆ. ರೆಡ್ಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಶೋಭ್ ನೀಡ್ತಾರೆ. ಪ್ರಶೋಭ್, ಬಿಜೆಪಿಯ ಸಭೆ ಆರಂಭವಾಗಿದೆಯಾ? ಯಾರೆಲ್ಲ ಭಾಗಿಯಾಗಿದ್ದಾರೆ? ಯಾವೆಲ್ಲ ಪ್ರಮುಖ ವಿಚಾರಗಳ ಚರ್ಚೆ ಇಲ್ಲಾಗತ್ತೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಪ್ರಶೋಭ್ ಅವರನ್ನ ಸಂಪರ್ಕ ಮಾಡುವ ಎಲ್ಲಾ ಪ್ರಯತ್ನವನ್ನ ಮಾಡೋಣ. ನೋಡಿ, ಮ್ಯಾರಥಾನ್ ಸಭೆಗಳು ಆಂತರಿಕವಾಗಿ ಬಿಜೆಪಿಯಲ್ಲಿ ಸಮಸ್ಯೆ ಇದೆ. ನೋಡಿ, ಇವತ್ತಿನ ಈ ಸಭೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿಲ್ಲ. ಈಗ ಬಿಜೆಪಿ ಈ ರೀತಿ ಬಿಜೆಪಿಯ ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದ ಕುರಿತಂತೆ ಬಹುದೊಡ್ಡ ಗೌರವವನ್ನು ಹೊಂದಿದ್ದಾರೆ. ಆದರೂ ಕೂಡ ಪಕ್ಷದ ವಿಚಾರ ಅನ್ನೋದಾದರೆ ಪಕ್ಷದ ಸದಸ್ಯತ್ವ ನೋಂದಣಿ ಮತ್ತು ಸಾಂಸ್ಥಿಕ ಚುನಾವಣೆಯ ಕುರಿತಂತೆಯೇ ಚರ್ಚೆ ಆಗುತ್ತೆ ಅನ್ನೋದಾದರೆ ಬಿಜೆಪಿ ಒಬ್ಬ ಸದಸ್ಯರಾಗಿ ಅವರು ಆ ಸಭೆಗೆ ಹಾಜರಾಗ್ಬೋದಾಗಿತ್ತು. ನೋ, ಅಂಥದ್ದು ಯಾವುದೂ ಆಗಿಲ್ಲ. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಈ ಸಭೆಗೆ ಹಾಜರಾಗಿಲ್ಲ. ಭಿನ್ನರು ಅಂತ ಯಾರು ಕರೆಸ್ಕೊಳ್ತಿದ್ದಾರೆ, ರೆಬಲ್ ನಾಯಕರು ಬಿಜೆಪಿಲಿ ಅಂತ ಯಾರು ಕರೆಸ್ಕೊತಿದ್ದಾರೆ, ಆ ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಈ ಸಭೆಗೆ ಹಾಜರಾಗಿಲ್ಲ. ರೈಟ್, ಅದೇ ತಂಡದಲ್ಲಿ ಕರೆಸ್ಕೊಂಡಂತಹ ಬಿಪಿ ಹರೀಶ್ ಮತ್ತು ಚಂದ್ರಪ್ಪ ಭಾಗಿಯಾಗಿದ್ದಾರೆ. ಸೊ ಇದು ಕೂಡ ಒಂದು ರೀತಿ ಕುತೂಹಲವನ್ನು ಹೆಚ್ಚು ಮಾಡಿದೆ. ಬಟ್ ಈ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ? ಸಭೆ ಆರಂಭ ಆಗಿದೆಯಾ? ಯಾವೆಲ್ಲ ಪ್ರಮುಖ ವಿಚಾರಗಳ ಚರ್ಚೆ ಆಗುತ್ತೆ? ಈ ಸಭೆಯ ಮೂಲಕ ಈ ಆಗಿರುವಂಥ ಆಂತರಿಕ ಸಮಸ್ಯೆಗೆ ಏನಾದರೂ ಮದ್ದು ಕಂಡು ಹಿಡಿತಾರಾ? ಕುತೂಹಲ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಶೋಭ್ ನೀಡ್ತಾರೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪ್ರಶೋಭ, ಸಭೆ ಆರಂಭ ಆಗಿದೆಯಾ? ಯಾವೆಲ್ಲ ಪ್ರಮುಖ ವಿಚಾರಗಳ ಚರ್ಚೆ ಆಗುತ್ತೆ? ಆಂತರಿಕವಾಗಿ ಬಹಳಷ್ಟು ಸಮಸ್ಯೆಗಳು ಇರೋದ್ರಿಂದಾಗಿ ಈ ಸಭೆಗಳ ಮೂಲಕ ನಾಯಕರನ್ನು ಒಟ್ಟುಗೂಡಿಸುವ ಮೂಲಕ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರವನ್ನು ನಿರೀಕ್ಷೆ ಮಾಡ್ಬೋದಾ ಬಿಜೆಪಿ ಕಡೆಯಿಂದ? ದಿವ್ಯಾ, ಖಂಡಿತವಾಗ್ಲೂ ಇವತ್ತಿನ ಈ ಸರಣಿ ಸಭೆಗಳು ಪ್ರಮುಖವಾಗಿ 3 ಸಭೆಗಳು. ಮೊದಲನೇದಾಗಿ ಚುನಾಯಿತ ಪ್ರತಿನಿಧಿಗಳ ಇವತ್ತು ಒಂದಷ್ಟು ಸಭೆಗಳು ಮಾಡ್ತಾರೆ. ಈ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಅವರು ಸೇರಿದಂತೆ ರಾಜ್ಯಾಧ್ಯಕ್ಷರು ಹಾಗೂ ಒಂದಷ್ಟು ಪಕ್ಷ ನೇಮಕ ಮಾಡಿರುವಂಥ ಕೆಲ ಹಿರಿಯ ನಾಯಕರು ಈ ಸಭೆಯಲ್ಲಿ ಇರ್ತಾರೆ. ಮುಖ್ಯವಾಗಿ ಈ ಸಭೆಯಲ್ಲಿ ಚರ್ಚೆ ಆಗುವಂಥ ವಿಷಯ ಏನು ಅಂತ ಹೇಳಿದ್ರೆ ಸದ್ಯದ ರಾಜಕೀಯ ಪರಿಸ್ಥಿತಿ ಮತ್ತು ಯಾವ ರೀತಿ ಭಿನ್ನಾಭಿಪ್ರಾಯಗಳಿದೆ ಅಂತ ಒಂದಷ್ಟು ಸಲಹೆ ಮತ್ತು ಒಂದಷ್ಟು ಅಭಿಪ್ರಾಯಗಳನ್ನ ಮಾತ್ರ ಇವಾಗ ರಾಧಾ ಮೋಹನ್ ದಾಸ್ ಅವರು ತಗೋತಾರೆ. ಇದಾದ ನಂತರ ಎರಡನೇ ಸಭೆ ಬಂದು ಆರ್ಗನೈಸೇಷನಲ್ ರಿವ್ಯೂ ಅಂತ ಇದೆ. ಅಂದರೆ ಪಕ್ಷದಲ್ಲಿ ಯಾವ ರೀತಿ ಒಂದು ಚೇಂಜಸ್ನ ತರಬೇಕಾಗತ್ತೆ ಅಥವಾ ಏನು ಸಮಸ್ಯೆ
ಮುಖ್ಯವಾಗಿ ಏನು ಸಮಸ್ಯೆ ಕಾಡ್ತಾ ಇದೆ ಅಂತ ಒಂದಷ್ಟು ಇರೋವಂಥ ಶಾಸಕರ ಜೊತೆ ಅಥವಾ ನಾಯಕರ ಜೊತೆ ಮತ್ತು ಬಿ ಜೆ ಪಿಯಲ್ಲಿ ಗುರುತಿಸಿಕೊಂಡಂಥ ಕೆಲ ಚಿಂತಕರ ಜೊತೆ ಒಂದಷ್ಟು ಸಭೆಯನ್ನು ಮಾಡ್ತಾರೆ. ಇದಾದ ಮೇಲೆ ಮುಖ್ಯವಾಗಿರುವಂಥದ್ದು ಕೋರ್ ಕಮಿಟಿ ಸಭೆ. ಈ ಕೋರ್ ಕಮಿಟಿ ಸಭೆಯಲ್ಲಿ ಈಗ ಸದ್ಯಕ್ಕೆ ಪ್ರಸ್ತುತವಾಗಿ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೋತಾ ಇದೆ, ಅದರ ವಿರುದ್ಧವಾಗಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಮತ್ತು ಎಷ್ಟು ಹೋರಾಟಗಳನ್ನ ಮಾಡಬೇಕು, ಯಾವ ರೀತಿ ಬಿ ಜೆ ಪಿಯ ಸಿದ್ಧಾಂತ ಅಥವಾ ರಾಜ್ಯ ಬಿ ಜೆ ಪಿಯ ಒಂದು ವಿಫಲತೆ ಏನಿದೆ ಅದನ್ನು ಜನರಿಗೆ ಯಾವ ರೀತಿ ಮುಟ್ಟಿಸ್ಬೇಕು ಅಂತ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಆದರೆ ನೀವು ಕೇಳಿದ್ದು ಒಳಗಿನ ಒಂದಷ್ಟು ಸಮಸ್ಯೆಗಳಿಗೆ ಇವತ್ತು ಮದ್ದು ಸಿಗುತ್ತಾ ಅಂತ ಖಂಡಿತವಾಗ್ಲೂ ಸಿಗುವಂಥ ಯಾವುದೇ ಲಕ್ಷಣಗಳು ಇಲ್ಲ. ಯಾಕೆಂತ ಹೇಳಿದರೆ ಬಿ ಜೆ ಪಿ ಒಂದು ಆರ್ಗನೈಸೇಷನಲ್ ಪಾರ್ಟಿ ಆಗಿರೋ ಹಿನ್ನೆಲೆಯಲ್ಲಿ ಬಂದಿರುವಂಥ ಅಭಿಪ್ರಾಯ ಮತ್ತು ಸಲಹೆಗಳು ಮಾತ್ರ ರಾಧಾ ಮೋಹನ್ ದಾಸ್ ಅವರು ಬೆಂಗಳೂರಿನಿಂದ ದೆಹಲಿಗೆ ತೊಗೊಂಡು ಹೋಗ್ತಾರೆ. ಕೇವಲ ಅಲ್ಲಿ ಕೂತ್ಕೊಂಡು ಅಲ್ಲಿ ಕೋರ್ ಕಮಿಟಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ಜೆ ಪಿ ನಡ್ಡಾ ಆಗಿರ್ಬೋದು, ಈ ಥರ ಪ್ರಮುಖರು ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲಿಯ ಒಂದು ಪರಿಸ್ಥಿತಿಯ ಅವಲೋಕನ ಮಾಡ್ತಾರೆ ಮತ್ತು ನಿರ್ಧಾರಗಳನ್ನು ತಗೋತಾರೆ. ಮುಖ್ಯವಾಗಿ ಈಗಿರುವಂಥದ್ದು ಬಿ ಜೆ ಪಿಯಲ್ಲಿ ಬೇಕಾಗಿರುವಂಥ ಒಂದು ಚೇಂಜಸ್. ಆ ಚೇಂಜಸ್ ಮಾಡಿದ್ರೆ ಯಾವ ರೀತಿ ರೆಪರ್ಕಷನ್ಸ್ ಇರುತ್ತೆ ಮತ್ತು ಡಾಮಿನೋ ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅಂತ. ಏಕಾಏಕಿ ಬಂದು ವಿಜೇಂದ್ರ ಈಗ ಈ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳೋದು ಅಷ್ಟು ಸುಲಭದ ಮಾತು ಕೂಡ ಅಲ್ಲ. ಈ ರೀತಿ ಒಂದಷ್ಟು ಪ್ರೋಸ್ ಆ್ಯಂಡ್ ಕಾನ್ಸ್ನ ಯೋಚನೆ ಮಾಡಿ ಅಳೆದು ತೂಗಿ ಡೆಲ್ಲಿಯಲ್ಲಿ ತಗೋಬೇಕಾಗಿರುವಂಥ ನಿರ್ಧಾರಗಳಿಗೆ ಇವತ್ತು ಇಲ್ಲಿ ಸಲಹೆ ಮತ್ತು ಅಭಿಪ್ರಾಯಗಳನ್ನ ಇಲ್ಲಿ ತಗೋತಾರೆ. ದಿವ್ಯಾ. ರೈಟ್ ಪ್ರಶೋಭ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಸಂಜೆ ವೇಳೆಗೆ ಮತ್ತೊಂದು ಕೋರ್ ಕಮಿಟಿ ಸಭೆ ಕೂಡ ಇದೆ. ಆ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ರೈಟ್ ನಾವು ಚುನಾವಣಾ ಸದಸ್ಯತ್ವದ ಕುರಿತಂತೆ ಮಹತ್ವದ ಚರ್ಚೆಗಳಾಗ್ತಿದ್ದಾವೆ. ಇದು ಒಂದು ಭಾಗ ಆದರೆ ಮಗದೊಂದು ಕಡೆ ಆಗಿರುವಂಥ ಕೆಲವೊಂದು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಈ ಸಭೆಯ ಮೂಲಕ ಕಂಡುಕೊಳ್ಬೋದಾ? ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಯಾಕಂದರೆ ಈ ಸಭೆಯಲ್ಲಿ ಸಾಂಸ್ಥಿಕ ಚುನಾವಣೆಯ ಕುರಿತಂತೆ ಚರ್ಚೆ ನಡೆಸಲಾಗ್ತಾ ಇದೆ. ಪಕ್ಷದ ಸದಸ್ಯತ್ವದ ನೋಂದಣಿಯ ಕುರಿತಂತೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಸಂಜೆಯ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಕುತೂಹಲ ಹೆಚ್ಚು ಮಾಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.